ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರ ಕಾಲೇಜಿನ ಪ್ರವೇಶಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಬೇಕಾಗುತ್ತೆ, ನಮಗೆ KCET ಒಂದು ಕೋರ್ಸ್ ಅಲಾಟ್ಮೆಂಟ್ ಆಗಿದೆ ಅಥವಾ ಮುಂದಿನ ದಿನಗಳಲ್ಲಿ ನೀಟ್ ಅಡ್ಮಿಷನ್ಗೋಸ್ಕರ ನೀಟ್ ಒಂದು ಯಾವುದಾದ್ರು ಸೀಟ್ ಅಲಾಟ್ಮೆಂಟ್ ಆದರೆ MBBS ಅಥವಾ BDS ಅಥವಾ BMS BHMS ಈ ರೀತಿ ಅಲಾಟ್ಮೆಂಟ್ ಆದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗೋದಿರುತ್ತೆ ಅನ್ನೋ ಬಗ್ಗೆ ಪೂರ್ತಿಯಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ. ಅವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಕಾಲೇಜಿನ ಪ್ರವೇಶಕ್ಕೆ ತೆಗೆದುಕೊಂಡು ಹೋಗಬೇಕಾದಂತಹ ದಾಖಲಾತಿಗಳು ಹಾಗೂ ಎಷ್ಟು ಸರ್ಟ್ ಜೆರಾಕ್ಸ್ ಮಾಡಿಸಿರ್ಬೇಕಾಗುತ್ತೆ, ಎಷ್ಟು ಸರ್ಟ್ ಅಟೆಸ್ಟೆಡ್ ಮಾಡ್ಕೋಬೇಕು, ಅಟೆಸ್ಟೆಡ್ ಅಂದ್ರೆ ಏನು ಎಲ್ಲವನ್ನು ತಿಳಿದುಕೊಳ್ಳಿ. ಈ ಒಂದು ವಿಡಿಯೋನು ಪೂರ್ಣವಾಗಿ ನೋಡಿ ಹಾಗೂ ಈ ಒಂದು ಡಾಕ್ಯುಮೆಂಟ್ಸ್ ಲಿಸ್ಟ್ ಅನ್ನು ಮಾಡಿಕೊಂಡು ಸರಿಯಾಗಿ ಡಾಕ್ಯುಮೆಂಟ್ಗಳನ್ನು ಜೋಡಿಸಿಕೊಂಡು ನೀವು ಅಡ್ಮಿಷನ್ಗೆ ಹೋಗಬೇಕಾಗುತ್ತೆ. ಒಟ್ಟಿನಲ್ಲಿ ಯಾವುದೇ ಒಂದು ರೌಂಡ್ ಆಗಿರಲಿ, ಫಸ್ಟ್ ರೌಂಡ್ ಆಗಿರಲಿ, ಸೆಕೆಂಡ್ ರೌಂಡ್ ಆಗಿರಲಿ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿರಲಿ, ಯಾವುದೇ ಒಂದು ರೌಂಡಲ್ಲೂ ಕೂಡ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಡ್ಡಾಯವಾಗಿ ಅಡ್ಮಿಷನ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಓಕೆ, ಒಟ್ಟಿನಲ್ಲಿ 5 ಸೆಟ್ ಜೆರಾಕ್ಸ್ ಮಾಡಿಸ್ಕೋಬೇಕಾಗುತ್ತೆ. ನಾನು ತಿಳಿಸುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಒಂದು ಕಡೆ ರೆಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು 5 ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಟೋಟಲ್ ಆಗಿ 5 ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಅದರಂತೆ 3 ಸೆಟ್ ಅಟೆಸ್ಟೆಡ್ ಮಾಡಿಸ್ಕೋಬೇಕಾಗತ್ತೆ. ಅದರಲ್ಲಿ 5 ಸೆಟ್ ಜೆರಾಕ್ಸಲ್ಲೇ 3 ಸೆಟ್ ಅಟೆಸ್ಟೆಡ್ ಮಾಡಿಸ್ಕೋಬೇಕು. ಯಾಕೆಂದರೆ ಕೆಲವೊಂದು ಕಾಲೇಜುಗಳಲ್ಲಿ ಅಟೆಸ್ಟೆಡ್ ಕೇಳ್ತಾರೆ, ಕೆಲವೊಂದು ಕಾಲೇಜುಗಳಲ್ಲಿ ಕೇಳಲ್ಲ. ಕಾಲೇಜಲ್ಲಿ ಅಟೆಸ್ಟೆಡ್ ಕೇಳಿದ್ರೆ ಅಲ್ಲಿ ಅಟೆಸ್ಟೆಡ್ ಕೊಡಬೇಕಾಗತ್ತೆ. ಅಟೆಸ್ಟೆಡ್ ಅಂದರೆ ಏನು? ನೀವು ಎಲ್ಲ ಒಂದು ಜೆರಾಕ್ಸ್ ಪ್ರತಿಗಳಲ್ಲಿ ಒರಿಜಿನಲ್ ಪ್ರತಿ ಯಾವುದೂ ಅಲ್ಲ. ಓಕೆ, ಇಲ್ಲಿ ಮುಖ್ಯವಾಗಿ ತೆಗೆದುಕೊಳ್ಳಿ. ನಿಮ್ಮ ಒಂದು ಜೆರಾಕ್ಸ್ ಪ್ರತಿಗಳಲ್ಲಿ, ಜೆರಾಕ್ಸ್ ಕಾಪಿಗಳಲ್ಲಿ ನೀವು ಸರ್ಕಾರಿ ವೈದ್ಯಾಧಿಕಾರಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ಸರ್ಕಾರಿ ವೈದ್ಯಾಧಿಕಾರಿಗಳು ಅಥವಾ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಅಥವಾ ಕೋರ್ಟ್ ಅಟೆಸ್ಟೆಡ್, ಈ ರೀತಿ 3 ರೀತಿ ಅಟೆಸ್ಟೆಡ್ ಇರುತ್ತೆ. ಅದು ಎಲ್ಲ ಜೆರಾಕ್ಸ್ ಕಾಪಿಗಳ ಮೇಲೆ ಅವರ ಒಂದು ಸೀಲ್ ಹಾಕಿ ಸಹಿ ಮಾಡಿ ಕೊಡ್ತಾರೆ. ಇದು ಅಟೆಸ್ಟೆಡ್ ಆಗುತ್ತೆ. ಓಕೆ, ಇದು ಸರ್ಕಾರಿ ಅಧಿಕಾರಿಗಿಂತ ಯಾವುದೇ ಒಂದು ಸರ್ಕಾರಿ ಅಧಿಕಾರಿ ಗೆಸ್ಟೆಡ್ ಆಫೀಸರ್ ಇರಬೇಕು, ಅವರಿಂದ ಮಾಡಿಸಿರ್ಬೇಕಾಗತ್ತೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಿಂತ ಕೂಡ ಮಾಡಿಸ್ಬೋದು ಅಥವಾ ಕೋರ್ಟ್ ಅಟೆಸ್ಟೆಡ್ ಕೂಡ ಮಾಡಿಸ್ಕೋಬೋದು. ಓಕೆ, ಒಟ್ಟಿನಲ್ಲಿ 3 ಕಾಪಿ ಅಟೆಸ್ಟೆಡ್ ಮಾಡ್ಕೊಳ್ಳಿ. ಎಲ್ಲವನ್ನು ಜೋಡಿಸ್ಕೊಂಡು 3 ಸೆಟ್ ಜೆರಾಕ್ಸ್ ಅಟೆಸ್ಟೆಡ್ ಮಾಡ್ಕೊಳ್ಳಿ. 2 ಸೆಟ್ ಜೆರಾಕ್ಸ್ ಹಾಗೆ ಬಿಡಿ. ನೀವು ಅಡ್ಮಿಷನ್ಗೆ ಎಲ್ಲವೂ ತೆಗೆದುಕೊಂಡೋಗಿ ಅಲ್ಲಿ ಎಷ್ಟು ಸೆಟ್ ಅಲ್ಲಿ ಕೇಳ್ತಾರೆ ಅಷ್ಟು ಕೊಟ್ಟು ಉಳಿದಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನಿಮ್ಮ ಒಂದು ಅಡ್ಮಿಷನ್ ಪೂರ್ಣಗೊಳ್ಳುವವರೆಗೂ ಯಾವುದೇ ರೀತಿ ಒರಿಜಿನಲ್ ಡಾಕ್ಯುಮೆಂಟ್ ಅವರು ಮಾಡಿ ನಿಮಗೆ ಕೊಡೋದಿಲ್ಲ. ನಿಮ್ಮ ಅಟೆಸ್ಟೆಡ್ ಡಾಕ್ಯುಮೆಂಟ್ಗಳನ್ನೇ ನೀವು ಮುಂದೆ ಸ್ಕಾಲರ್ಶಿಪ್ಗೋಸ್ಕರ ಅಥವಾ ಹಾಸ್ಟೆಲ್ಗೋಸ್ಕರ ಯೂಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗೆ ಇನ್ನೊಂದು ತೆಗೆದುಕೊಳ್ಳಿ. ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ ಆಗಿರಲಿ ಹಾಗೂ ನಿಮ್ಮ ಒಂದು ಸೆಕೆಂಡರಿ ಮಾರ್ಕ್ಸ್ ಕಾರ್ಡ್ ಆಗಿರಲಿ, ಎರಡೂ ನಿಮ್ಮ ಕಲರ್ ಕಾಪಿ ಮಾಡಿಕೊಂಡು ಅದನ್ನು ಲ್ಯಾಮಿನೇಷನ್ ಮಾಡ್ಕೊಂಡು ನಿಮ್ಮಲ್ಲಿ ಇಟ್ಕೊಳ್ಳಿ. ಒರಿಜಿನಲ್ ಕಾಪಿಯಲ್ಲಿ ಕಾಲೇಜಲ್ಲಿ ತೆಗೆದುಕೊಳ್ತಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, 10th ಮಾರ್ಕ್ಸ್ ಕಾರ್ಡ್ ಮತ್ತು ಸೆಕೆಂಡರಿ ಮಾರ್ಕ್ಸ್ ಕಾರ್ಡ್ ಎರಡೂ ಕಲರ್ ಕಾಪಿ ಜೆರಾಕ್ಸ್ ಮಾಡ್ಕೊಳ್ಳಿ. ಅದನ್ನು ಲ್ಯಾಮಿನೇಷನ್ ಮಾಡಿಕೊಂಡು ಸಪ್ರೇಟಾಗಿ ನಿಮ್ಮಲ್ಲಿ ಇಟ್ಕೊಳ್ಳಿ. ಅದೇನು ಕಾಲೇಜಲ್ಲಿ ಕೇಳಲ್ಲ. ಕಾಲೇಜಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಕೇಳ್ತಾರೆ. ಒರಿಜಿನಲ್ 10th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ ಅಥವಾ ಸೆಕೆಂಡರಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. LC ಕೂಡ ಅಲ್ಲಿ ಎಲ್ಲ ಒರಿಜಿನಲ್ ಕೇಳ್ತಾರೆ. ಓಕೆ, ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಇಲ್ಲಿ ಮುಖ್ಯವಾಗಿ ನೋಡಿ. ಒಂದನೇದಾಗಿ KEA ಕನ್ಫರ್ಮೇಷನ್ ಸ್ಲಿಪ್ ಬೇಕಾಗುತ್ತೆ. KEA ಕನ್ಫರ್ಮೇಷನ್ ಸ್ಲಿಪ್ ನೀವು ಒಂದು ಚಾಯ್ಸ್ ಒಂದು ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿದ ನಂತರ, ಪೇಮೆಂಟ್ ಕನ್ಫರ್ಮೇಷನ್ ಆದ ನಂತರ ಈ ಒಂದು KEA ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಅದರ ಪ್ರತಿ ನೀವು ಇಟ್ಕೋಬೇಕಾಗುತ್ತೆ. ಅದು ಕಡ್ಡಾಯವಾಗಿ ಅಡ್ಮಿಷನ್ಗೆ ತೆಗೆದುಕೊಂಡು ಹೋಗಬೇಕು. ಅದರಂತೆ KCET ಅಥವಾ ನೀಟ್ ಸೀಟ್ ಅಲಾಟ್ಮೆಂಟ್ ಪ್ರಿಂಟ್, ನಿಮಗೆ ಈ ಒಂದು ರಿಸಲ್ಟ್ ಬಂದಿದೆಯಲ್ಲ, ಫಸ್ಟ್ ರೌಂಡ್ ಆಗಿರಲಿ, ಸೆಕೆಂಡ್ ರೌಂಡ್ ಆಗಿರಲಿ ಅಥವಾ ಥರ್ಡ್ ರೌಂಡ್ ಆಗಿರಲಿ, ರಿಸಲ್ಟ್ ಬಂದಿರುವಂಥ ಕಾಪಿ, ನಿಮ್ಮ ಒಂದು ರಿಸಲ್ಟ್ ಬಂದಿರುವಂಥ ಕಾಪಿ ಕೂಡ ಈ ಪ್ರಿಂಟ್ ರಿಸಲ್ಟ್ ಕಾಪಿ ಇರಬೇಕು. ಆಮೇಲೆ KCET ಅಥವಾ ನೀಟ್ ಚಲನ್ ಕಾಪಿ ಅಥವಾ ಪೇಮೆಂಟ್ ಆನ್ಲೈನ್ ಮ್ಯಾಟರ್ ಬಗ್ಗೆ ಸ್ಕ್ರೀನ್ಶಾಟ್ ಕೂಡ ಬೇಕಾಗುತ್ತೆ ಅಥವಾ ಅದರ ಒಂದು ಪೇಜ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ ಮುಖ್ಯವಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಸೀಟ್ ಸೆಲೆಕ್ಷನ್ ಆಗಿದೆ, ರಿಸಲ್ಟ್ ಬಂದಿದೆ, ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಬಂದಿದೆ, ಅದರಂತೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬಂದಿದೆ, ಈ ರೀತಿ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಬರುತ್ತೆ. ಈ ರೀತಿ ಯಾವ ಒಂದು ಫೈನಲ್ ಅಲಾಟ್ಮೆಂಟ್ ಬಂದಿರುತ್ತೆ ಅದರ ಒಂದು ಕಾಪಿ ಬೇಕಾಗುತ್ತೆ. ಆಮೇಲೆ ಅಥವಾ ಇಲ್ಲಿ ನೆಕ್ಸ್ಟ್ ಮೂರನೇದಾಗಿ ಏನಿದೆ, KCET ಅಥವಾ ನೀಟ್ ಚಲನ್ ಕಾಪಿ, ನೀವು ಅಡ್ಮಿಷನ್ಗೋಸ್ಕರ ಚಲನ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಪೇಮೆಂಟ್ ಮಾಡಿದವರು ಇಲ್ಲಿ ಚಲನ್ ಕಾಪಿ ಇರುತ್ತೆ. ಅಥವಾ ನೀವು ಆನ್ಲೈನಲ್ಲಿ ಡೈರೆಕ್ಟಾಗಿ ಪೇಮೆಂಟ್ ಮಾಡಿದ್ರೆ ಅದರ ಒಂದು ಕನ್ಫರ್ಮೇಷನ್ ಸ್ಲಿಪ್ ಕೂಡ, ಪೇಮೆಂಟ್ ಮಾಡಿದ ಬಗ್ಗೆ ಕನ್ಫರ್ಮೇಷನ್ ಸ್ಲಿಪ್ ಕೂಡ ಕೊಡ್ತಾರೆ. ಅದು ಕೂಡ ನಿಮ್ಮಲ್ಲಿ ಇರಬೇಕು. ಎರಡರಲ್ಲಿ ಒಂದು. ಓಕೆ, ಆ ಒಂದು PDF ನಿಮ್ಮಲ್ಲಿ ಇರಬೇಕು. ಅದರಂತೆ ಇಲ್ಲಿ ನೋಡಿ KCET ಅಥವಾ ನೀಟ್ ರ್ಯಾಂಕ್ ಬಂದಿರೋ ಫೈನಲ್ ಕಾಪಿ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು KCET ಅಡ್ಮಿಷನ್ ಮಾಡುವವರು KCET ಅಪ್ಲಿಕೇಶನ್ ಬೇಕಾಗುತ್ತೆ. KCET ಫೈನಲ್ ಅಪ್ಲಿಕೇಶನ್ ಬೇಕಾಗುತ್ತೆ. ಅದರಂತೆ ನೀಟ್ ಮುಖಾಂತರ MBBS BDS ಹಾಗೂ BHMS ಕರ್ನಾಟಕ ಈ ಒಂದು KCET ಕೌನ್ಸಿಲಿಂಗ್ ಮುಖಾಂತರ ಭಾಗವಹಿಸುವವರು ಅಡ್ಮಿಷನ್ಗೋಸ್ಕರ ನೀಟ್ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್, ಅಂದರೆ KCET ನೀಟ್ ಲಿಂಕ್ ಮಾಡಿರುವಂತಹ, ನೀವು ಲಿಂಕ್ ಮಾಡಿಕೊಂಡಾಗ ಒಂದು ಮೇಲುಗಡೆ ನಿಮ್ಮ ಒಂದು ಆಲ್ ಇಂಡಿಯಾ ರ್ಯಾಂಕ್ ಹಾಗೂ ನಿಮ್ಮ
ನೀಟ್ ಸ್ಕೋರ್ ತೋರಿಸಿರುತ್ತಲ್ಲ ಆ ಒಂದು ಕಾಪಿ ನೀವು ಇಲ್ಲಿ KCET ಅಪ್ಲಿಕೇಶನ್ ಪ್ರಿಂಟ್ಔಟ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ನೀಟ್ ಅಡ್ಮಿಷನ್ ಆಗುವವರು, KCET ಮುಖಾಂತರ ಆಗುವವರು KCET ಫೈನಲ್ ಅಪ್ಲಿಕೇಶನ್ ಇರುತ್ತಲ್ಲ ಅದನ್ನು ತೆಗೆದುಕೊಳ್ಳಬೇಕು. ಅದರಂತೆ KCET ಹಾಲ್ ಟಿಕೆಟ್ ಆ್ಯಂಡ್ ನೀಟ್ ಹಾಲ್ ಟಿಕೆಟ್, ಇಲ್ಲಿ ಮುಖ್ಯವಾಗಿ ನೋಡಿ KCET ಹಾಲ್ ಟಿಕೆಟ್, KCETಯ ಎಕ್ಸಾಮಿನೇಷನ್ ಬರೆದಂಥ ಇವ್ಯಾಲ್ಯೂಟರ್ ಎಲ್ಲ ಸಹಿ ಮಾಡಿರೋಂಥ KCET ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಬೇಕು. ಅದರಂತೆ ನೀಟ್ ವಿದ್ಯಾರ್ಥಿಗಳು ನೀಟ್ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಬೇಕು. KCET ಹಾಗೂ ನೀಟ್ ಎರಡೂ ಹಾಲ್ ಟಿಕೆಟ್ ಕೂಡ ಕಡ್ಡಾಯವಾಗಿ ನೀಟ್ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗಬೇಕು. ಆಮೇಲೆ 6ನೇದಾಗಿ ಸ್ಟೂಡೆಂಟ್ಸ್ 8 ಫೋಟೋ ಇರಬೇಕು, ವಿದ್ಯಾರ್ಥಿಯ 8 ಫೋಟೋ ಇರಬೇಕು. ಓಕೆ, ಅಲ್ಲಿ ಹೆಚ್ಚು ಕಡಿಮೆ ಇರಬೇಕು, ಎಷ್ಟು ಅಲ್ಲಿ ತೆಗೆದುಕೋತಾರೆ ಅಂದಾಜು ಹೇಳಲು ಸಾಧ್ಯವಿಲ್ಲ. ಆಮೇಲೆ KCET ಅಥವಾ ನೀಟ್ ವೆರಿಫಿಕೇಶನ್ ಸ್ಲಿಪ್, KCET ಮುಖಾಂತರ ಅಡ್ಮಿಷನ್ ಆಗೋರಿಗೆ KCET ವೆರಿಫಿಕೇಶನ್ ಸ್ಲಿಪ್, ಅದರಂತೆ ನೀಟ್ ಮುಖಾಂತರ ಅಡ್ಮಿಷನ್ ಆಗೋರಿಗೆ ನೀಟ್ ವೆರಿಫಿಕೇಶನ್ ಸ್ಲಿಪ್. ನೀಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮ್ಮ ಒಂದು ರ್ಯಾಂಕ್ ಲಿಸ್ಟಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ ತೋರಿಸಿರುತ್ತೆ, ಅದು ನೀಟ್ ವೆರಿಫಿಕೇಶನ್ ಸ್ಲಿಪ್ ಆಗುತ್ತೆ. ಆಮೇಲೆ 10th ಮಾರ್ಕ್ಸ್ ಕಾರ್ಡ್, 10ನೇ ತರಗತಿ ಅಂಕಪಟ್ಟಿ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದರಂತೆ PUC ಮಾರ್ಕ್ಸ್ ಕಾರ್ಡ್. ಓಕೆ, PUC ಮಾರ್ಕ್ಸ್ ಕಾರ್ಡ್ ಒಂದು ವೇಳೆ ಒರಿಜಿನಲ್ ಬರದೇ ಇದ್ದರೆ ನೀವು ಕಾಲೇಜ್ ಪ್ರಿನ್ಸಿಪಾಲ್ ಅಂತ ಅಟೆಸ್ಟೆಡ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಆಮೇಲೆ ಒರಿಜಿನಲ್ ಬಂದಾಗ ಮತ್ತೆ ಕಾಲೇಜಿಗೆ ಸಬ್ಮಿಟ್ ಮಾಡೋದಿರುತ್ತೆ. ನಾನು ಆಲ್ರೆಡಿ ಹೇಳಿರುತ್ತೆ 10th ಮಾರ್ಕ್ಸ್ ಕಾರ್ಡ್ ಹಾಗೂ ಸೆಕೆಂಡರಿ ಮಾರ್ಕ್ಸ್ ಕಾರ್ಡ್ ಕಲರ್ ಕಾಪಿ ನಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟಲ್ಲಿ ಕಾಲೇಜಿಗೆ ಸಬ್ಮಿಟ್ ಮಾಡೋದು ಒಳ್ಳೆಯದು, ಮುಂದಿನ ದಿನಗಳಲ್ಲಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ವಿದ್ಯಾರ್ಥಿಗಳಿಗೆ ಯಾವುದು KCETಯಲ್ಲಿ ಕಾಸ್ಟ್ ಹಾಕಿದ್ದೀರಾ, ಯಾವ KCETಯಲ್ಲಿ ಕಾಸ್ಟ್ ಇನ್ಕಮ್ ಮೆನ್ಷನ್ ಮಾಡಿದ್ದೀರಾ ಅದೇ ಕಾಸ್ಟ್ ಇನ್ಕಮ್ ಇರಬೇಕು, ಹಳೆಯದು ಯಾವುದಾದ್ರೂ ಬೇರೆ ಇರಬಾರ್ದು. ಓಕೆ, ನಿಮ್ಮ ಒಂದು KCET ಫೈನಲ್ ಅಪ್ಲಿಕೇಶನಲ್ಲಿ ನೋಡಿ ಅದರಲ್ಲಿ ಯಾವುದೊಂದು ಈ ಒಂದು ಕಾಸ್ಟ್ ಇನ್ಕಮ್ ಇರುತ್ತೆ ಮೆನ್ಷನ್ ಮಾಡಿರುತ್ತೆ ID ನಂಬರ್, ಅದೇ ID ನಂಬರನ್ನು ಕಾಸ್ಟ್ ಇನ್ಕಮ್ ಕಂಪಲ್ಸರಿಯಾಗಿ ಕಾಲೇಜಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. 2A 2B 3A 3B ವಿದ್ಯಾರ್ಥಿಗಳಿಗೆ ಕಾಸ್ಟ್ ಇನ್ಕಮ್ ಒಂದರಲ್ಲಿರುತ್ತೆ. ಅದರಂತೆ SC ST ವಿದ್ಯಾರ್ಥಿಗಳಿಗೆ ಕಾಸ್ಟ್ ಬೇರೆ ಇನ್ಕಮ್ ಬೇರೆ ಇರುತ್ತೆ. ಅವರು ಕಡ್ಡಾಯವಾಗಿ ಯಾವ್ದು ನೀವು ಮೆನ್ಷನ್ ಅಪ್ಲಿಕೇಶನಲ್ಲಿ ಹಾಕಿರ್ತೀರ ಅದೇ ಕಾಸ್ಟ್ ಇನ್ಕಮಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದರಂತೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ HK ಸರ್ಟಿಫಿಕೇಟ್ 371J ಸರ್ಟಿಫಿಕೇಟ್ ಅವರಲ್ಲಿ ಕೂಡ ಇರುತ್ತೆ, ಅದು ಕೂಡ ಕಡ್ಡಾಯವಾಗಿ ಅವರು ತೆಗೆದುಕೊಂಡು ಹೋಗಬೇಕು, ಉಳಿದಂತೆ ಎಲ್ಲರಿಗೂ ಅನ್ವಯವಾಗುವುದಿಲ್ಲ. ಅದರಂತೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ 1 to 10th 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ನೀವು ವೆರಿಫಿಕೇಶನ್ ಆಲ್ರೆಡಿ ಮಾಡಿಸ್ಕೊಂಡಿರ್ತೀರ, ಅದೇ ಕನ್ನಡ ಮಾಧ್ಯಮ ಪ್ರಮಾಣಪತ್ರವನ್ನು BO ಸಿಗ್ನೇಚರ್ ಆಗಿರುವಂಥ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಕಡ್ಡಾಯವಾಗಿ ಅಡ್ಮಿಷನ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆಮೇಲೆ ರೂರಲ್ ಮೀಡಿಯಂ ಅಂದರೆ ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರ 1 to 10th ಕಲ್ತಿದ್ರೆ ನೀವು ಎಸ್ ಮಾಡ್ಕೊಂಡಿದ್ರೆ ವೆರಿಫಿಕೇಷನಲ್ಲಿ ಎಸ್ ಬಂದಿದ್ರೆ ಅದು ಕೂಡ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಇದು 1 to 12th ವರೆಗೆ ಅಥವಾ 10th ವರೆಗೆ ಕೂಡ ಇದ್ರೂ ಎಕ್ಸೆಪ್ಟ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. 12th ವರೆಗೆ ಇಲ್ಲ ನಾವು ಮತ್ತೆ ಅಡ್ಮಿಷನ್ ಈ 12th ನಾವು ಕಾಲೇಜಲ್ಲಿ ಬರ್ಸ್ಕೊಂಡು ಬರಲೇಬೇಕಾ ಆ ಥರ ಏನೂ ಇಲ್ಲ. 1 to 10th ಸ್ಟಡಿ ಸರ್ಟಿಫಿಕೇಟ್ ಇದ್ರೂ ಕೂಡ ಎಕ್ಸೆಪ್ಟ್ ಆಗುತ್ತೆ. ಓಕೆ, ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದು ಆಲ್ರೆಡಿ ನೀವು ತೆಗೆದುಕೊಂಡಿರ್ತೀರ, ಅದನ್ನೇ 1 to 10th ಇಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಆಮೇಲೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಕೂಡ ತೆಗೆದುಕೊಂಡು ಹೋಗಬೇಕು. ಫಾದರ್ ಆ್ಯಂಡ್ ಮದರ್ 4 ಫೋಟೋ ಬೇಕಾಗುತ್ತೆ, ತಂದೆ ಹಾಗೂ ತಾಯಿಯ 4 ಅಥವಾ 8 ಫೋಟೋಸ್ ಕೂಡ ಅಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಂಗವಿಕಲ ವಿದ್ಯಾರ್ಥಿಗಳು UDID ಕಾರ್ಡ್ ತೆಗೆದುಕೊಂಡು ಹೋಗಬೇಕು. UDID ಕಾರ್ಡ್ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಮಾತ್ರ, ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಅನ್ವಯವಾಗುವುದಿಲ್ಲ. ಅದರಂತೆ ಚಾಯ್ಸ್ ಪ್ರಿಂಟ್ ಕಾಪಿ, ನೀವು ಚಾಯ್ಸ್ ಒಂದು ಕ್ಲಿಕ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ನೀವು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವವರೆಗೆ ನೀವು ಚಾಯ್ಸ್ ಒಂದು ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿರ್ತೀರ, ಆ ಒಂದು ಚಾಯ್ಸ್ ಪ್ರಿಂಟ್ ಕೂಡ ಇಲ್ಲಿ ಬೇಕು. ಅದರಂತೆ KCET ರ್ಯಾಂಕಿಂಗ್ ಪ್ರಿಂಟ್, KCET ರ್ಯಾಂಕಿಂಗ್ ಪ್ರಿಂಟ್ ಎಂಬಲ್ಲಿದ್ದರೆ ಅದು ಕೂಡ ತೆಗೆದುಕೊಂಡು ಹೋಗಬೇಕು. ಯಾವ ಒಂದು ರ್ಯಾಂಕಿಗೆ ಯಾವ ಒಂದು ಕೋರ್ಸಿಗೆ ಎಷ್ಟೆಷ್ಟು ರ್ಯಾಂಕ್ ಇದೆ ಅನ್ನೋ ಬಗ್ಗೆ ಬಂದಿತ್ತಲ್ಲ ಅದು ಕಾಪಿ ಕೂಡ ನಿಮ್ಮಲ್ಲಿ ಇರಬೇಕು. ಓಕೆ, ಇದು ಕಡ್ಡಾಯವಿಲ್ಲ, ನಿಮ್ಮಲ್ಲಿ ಇದ್ದರೆ ತೆಗೆದುಕೊಂಡು ಹೋಗಬೇಕು. ಅದರಂತೆ ನೀಟ್ ರಿಸಲ್ಟ್ ಕಾಪಿ, ಸ್ಕೋರ್ ಕಾರ್ಡ್, ನೀಟ್ ವಿದ್ಯಾರ್ಥಿಗಳಿಗೆ MBBS BMS BDS BHMS ಈ ರೀತಿ ಅಡ್ಮಿಷನ್ ಮಾಡುವವರು ನೀಟ್ ರಿಸಲ್ಟ್ ಕಾಪಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮಿನಾರಿಟಿ ಸರ್ಟಿಫಿಕೇಟ್ ನೀಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತೆ, ಇದು ಕೂಡ ನೀಟ್ ವಿದ್ಯಾರ್ಥಿಗಳಿಗೆ. ಮಿನಾರಿಟಿ ಸರ್ಟಿಫಿಕೇಟ್ ಮಿನಾರಿಟಿ ಸೀಟಲ್ಲಿ ಅಂದರೆ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ MM1 ವೆರಿಫಿಕೇಷನ್ ಆಗಿದ್ದರೆ ಇದು ಕಡ್ಡಾಯವಾಗಿ ಮಿನಾರಿಟಿ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದರಂತೆ ಸ್ಟೂಡೆಂಟ್ ಪ್ಯಾನ್ ಕಾರ್ಡ್ ವೋಟರ್ ID ಇಫ್ ಅವೈಲೇಬಲ್, ನಿಮ್ಮಲ್ಲಿ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ID ಇದ್ದರೆ ಅದು ಕೂಡ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಫಾದರ್ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ವೋಟರ್ ID, ಇಲ್ಲಿ ವಿದ್ಯಾರ್ಥಿಗಳ ಕೆಲವೊಂದು ಸಲ ಕಾಲೇಜಲ್ಲಿ ತಂದೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ID ಕೂಡ ಕೇಳ್ತಾರೆ, ಅದು ಕೂಡ ತೆಗೆದುಕೊಂಡು ಹೋಗಬೇಕು. ಡೊಮಿಸೈಲ್ ಸರ್ಟಿಫಿಕೇಟ್ ನೀಟ್ ಸ್ಟೂಡೆಂಟ್ಸ್ ಓನ್ಲಿ, ನಾಟ್ ಕಂಪಲ್ಸರಿ, ಇಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ. ಡೊಮಿಸೈಲ್ ಸರ್ಟಿಫಿಕೇಟ್ ನೀಟ್ ವಿದ್ಯಾರ್ಥಿಗಳಿಗೆ MBBS BDS BHMS ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ, ಇದು ಎಲ್ಲರಿಗೂ ಕಡ್ಡಾಯವಿಲ್ಲ.
ಎಲ್ಲರಿಗೂ ಕಡ್ಡಾಯವಿಲ್ಲ. ಇದು ನೀಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಕೆಲವೊಂದು ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಡೊಮಿಸೈಲ್ ಸರ್ಟಿಫಿಕೇಟ್ ಕೇಳ್ತಾರೆ. ಆದ ಕಾರಣಕ್ಕಾಗಿ ನೀಟ್ ವಿದ್ಯಾರ್ಥಿಗಳು ಡೊಮಿಸೈಲ್ ಸರ್ಟಿಫಿಕೇಟ್ ಆಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇಂಗ್ಲೀಷ್ನಲ್ಲಿ ತೆಗೆದುಕೊಂಡು ಇಟ್ಕೊಳ್ಳಿ. ಆಮೇಲೆ ನೀಟ್ ಸ್ಟೂಡೆಂಟ್ಸ್ ಆಲ್ ಡಾಕ್ಯುಮೆಂಟ್ಸ್ ಒಂದು ಪೆನ್ ಡ್ರೈವ್ ಅಲ್ಲಿ CD ಮಾಡಿ ಕೊಡಬೇಕಾಗುತ್ತೆ. ಕೆಲವೊಂದು ಕಾಲೇಜುಗಳಲ್ಲಿ ಈ ರೀತಿ ಆಪ್ಷನ್ಸ್ ಇರುತ್ತೆ. ನೀವು ಕಡ್ಡಾಯವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಒಂದು CD ಕನ್ವರ್ಟ್ ಮಾಡಿ ಕೊಡೋದಿರುತ್ತೆ. ಅದು ಕಾಲೇಜಿಗೆ ನೀವು ಕರೆ ಮಾಡಿ ಕೇಳಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಇದು ನೀಟ್ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅನ್ವಯವಾಗುತ್ತೆ. ಅದರಂತೆ MBBS ಅಥವಾ BDS ವಿದ್ಯಾರ್ಥಿಗಳು ಅನೆಕ್ಸರ್ 1 ಮತ್ತು ಅನೆಕ್ಸರ್ 9 ಕೊಡಬೇಕಾಗುತ್ತೆ. MBBS ಅಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಅಥವಾ BDS ಅಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಅನೆಕ್ಸರ್ 1 ಮತ್ತು ಅನೆಕ್ಸರ್ 9 ಅದು ಬಾಂಡ್ ಇರುತ್ತೆ. ಅದರ ಒಂದು ಫೈನಲ್ ಪ್ರಿಂಟ್ಔಟ್ ಕಾಪಿ, ಅದರ ಏನು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ನೀಟ್ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಅನೆಕ್ಸರ್ 1 ಮತ್ತು ಅನೆಕ್ಸರ್ 9 ಪ್ರಿಂಟ್ಔಟ್ ಬಾಂಡಲ್ಲಿ ತೆಗೆದುಕೊಂಡು ಅದನ್ನು ಅದು ಕೋರ್ಟಿನಿಂದ ಸಹಿ ಮಾಡಿಸಿಕೊಂಡು ಅದು ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗುತ್ತೆ. ₹100 ಬಾಂಡ್ ಇರುತ್ತೆ. ಇನ್ಫಾರ್ಮೇಷನ್ ಗಿವನ್ ಇನ್ KE. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು KE ಹೆಲ್ಪ್ಲೈನ್ ಕೂಡ ಕರೆ ಮಾಡಿನೂ ಕೇಳ್ಬೋದು. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು KCETಗೆ ಹಾಗೂ ನೀಟ್ಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮ್ಗೆ ತಿಳಿಸಿದ್ದೀನಿ. ಮತ್ತೆ ಇನ್ನಿತರ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ, ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಪ್ರೇಟಾಗಿ 5 ಸೆಟ್ ಜೆರಾಕ್ಸ್ ಮಾಡಿಸಿ, 3 ಸೆಟ್ ಅಟೆಸ್ಟೆಡ್ ಮಾಡಿಸಿ, ಅಟೆಸ್ಟೆಡ್ ಕೇಳಿದ್ರಲ್ಲಿ ಅಟೆಸ್ಟೆಡ್ ಕೊಡಿ, ಇಲ್ಲದಿದ್ದರೆ ಜೆರಾಕ್ಸ್ ಕೊಡಿ. ಒಟ್ಟಿನಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳು ಒಂದ್ಸಲ ಸಬ್ಮಿಟ್ ಆದರೆ ನಿಮ್ಮ ಒಂದು ಕೋರ್ಸ್ ಪೂರ್ತಿ ಫೈನಲ್ ಆಗುವವರೆಗೂ ನಿಮಗೆ ಮರಳಿ ಡಾಕ್ಯುಮೆಂಟ್ಸ್ಗಳು ಕೊಡೋದಿಲ್ಲ. ಅದ್ರ ಬಗ್ಗೆ ಎಚ್ಚರ ವಹಿಸಿ ಡಾಕ್ಯುಮೆಂಟ್ಸ್ಗಳು ನಿಮ್ಮಲ್ಲಿ ಒಂದು ಇಟ್ಕೊಂಡು ಕೊಡಬೇಕು. ಈ ಒಂದು ಮಾಹಿತಿಯ ಈ ಅತಿ ಮುಖ್ಯವಾಗಿರುವಂಥ ಮಾಹಿತಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು.